ಇದ್ದ ಬದ್ದವ್ರನ್ನೆಲ್ಲ ಹಾಟ್ ಸೀಟ್ನಲ್ಲಿ ಕೂರಿಸೋ ನಾವು ಕೂಡ ಈ ಬಾರಿ ಹಾಟ್ ಸೀಟ್ನಲ್ಲಿ ಕೂತಿದ್ವಿ. ಎಸ್, ಸಚಿವ ಸುರೇಶ್ ಕುಮಾರ್, ಸಿಟಿ ರವಿ ಇಬ್ರು ಕೂಡ ನಮ್ಮನ್ನ ಸಂದರ್ಶಿಸಿದ್ರು. ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರನ್ನ ತಮ್ಮ ಪತಿ ಅಂತ ಒಪ್ಕೊಂಡಿದ್ದು ಸುವರ್ಣ ನ್ಯೂಸ್ ಕಾರ್ಯಕ್ರಮದಲ್ಲಿ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಬ್ರೇಕ್ ಆದ್ಮೇಲೆ ಒಂದು ಥ್ರಿಲ್ಲಿಂಗ್ ಏನೋ ಹೇಳ್ತೀನಿ ಅಂತ ಹೇಳಿ. ಒಂದು ನಿಮಿಷ. ಮೂರು ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ನಮಸ್ಕಾರ. ನೀವು ನಾನು ತಂದೆ ಕ್ಯಾರೆಕ್ಟರ್ ಮಾಡಿರೋನ್ರಿ, ಅಲ್ಲಿ ನೋಡಿ. ನಮಸ್ಕಾರ, ಆರಾಮ ಸರ್? ನೀವ್ಯಾರು ಗೊತ್ತಾಗಿಲ್ಲ? ನಾನು ಮಗ ಸೈಕಿಕ್. ಒರಿಜಿನಲ್ ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರನ್ನ ಮಾತಾಡ್ಬೇಕು ಯಾರನ್ನ ಬಿಡಬೇಕು ಅಂದ್ಕೊಂಡು. ನಾವು ಹೇಳ್ತಾ ಇಲ್ವಾ ಗಾಡ್ ಫಾದರ್ 3 ಕ್ಯಾರೆಕ್ಟರ್ ಅದಕ್ಕೆ 3 ಜನ ಆಗಿ ಬಂದು ಕೂತಿದ್ದೀವಿ. ಏನು ಬೇಕಾದ್ರೆ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀವಿ. ಬಟ್ ನೋಡಿ, ಯಾರ್ಯಾರನ್ನೋ ಏನೇನೋ ಕ್ವಶನ್ ಕೇಳ್ಬೇಡಿ. ಅವ್ರನ್ನ ಕೇಳಬೇಕಾದ್ರೆ ಹೀರೋ ಕ್ಯಾರೆಕ್ಟರ್ಗೆ ಅವ್ರನ್ನ ಕೇಳಿ, ಓಕೆನಾ? ಫಾದರ್ ಕ್ಯಾರೆಕ್ಟರ್ ಇವ್ರನ್ನ ಕೇಳಿ, ತಂದೆ ಸೈಕಿಕ್ ಕ್ಯಾರೆಕ್ಟರ್ ನನ್ನ ಕೇಳಿ. ಅಲ್ಲ, ನೀವು ಮುಂಚೆ ಇಷ್ಟು ದಿನ ರೀಲಲ್ಲಿ ಕನ್ಫ್ಯೂಸ್ ಮಾಡಿಸ್ತಾ ಇದ್ರಿ, ಈಗ ರಿಯಲ್ ಆಗಿ ಕನ್ಫ್ಯೂಸ್ ಮಾಡಿಸ್ತಾ ಇದ್ರಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೋಗ್ಲಿ, ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ ಸರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್. ನಾನು ಸಿಟಿ ರವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಈಗ ನಿಮ್ಮಲ್ಲಿ ಯಾರು ಬೇಕಾದರೂ ಉತ್ತರ ಹೇಳ್ಬೋದು. ಈ ಬೆಳಗ್ಗೆಯಿಂದ ಒಂದೇ ಸಮ ವಟ ಅಂತ ನ್ಯೂಸ್ ರೀಡ್ ಮಾಡ್ತಾನೆ ಇರ್ತೀರಲ್ಲ, ನಿಮಗೆ ಸುಸ್ತಾಗೋದಿಲ್ಲ? ಸಾಮರಸ್ಯದ, ಪ್ರೀತಿಯ ಸಂಸಾರ ಯಾವತ್ತು ತೋರಿಸಿದ್ರಿ ಹೇಳಿ? ಬರೀ ಜಗಳ. 3 ತಲೆಮಾರು 2 ತಲೆಮಾರು ಅಥವಾ ದೊಡ್ಡ ಕುಟುಂಬ, ನಾನು ಅದೇ ಹೇಳಿಲ್ವಾ ಸಿಟಿ ರವಿ ಅವರೇ? ಜಾಸ್ತಿ ನೋಡ್ತಿದ್ದೀರಾ ನೀವು? ನಾನು ಖಂಡಿತ ಹೇಳ್ಬಲ್ಲೆ, ಕಟ್ಟೆಚ್ಚರ. ಈಗ ನೀವೆಲ್ಲರೂ ಸೇರಿ ಹಿಂಗೆ ಎಲ್ಲಾ ಕಡೆಯಿಂದಲೂ ಬೌಲಿಂಗು, ಒಬ್ಬರು ಬೌನ್ಸು, ಒಬ್ರು ಯಾರ್ಕರು, ಒಬ್ರು ಸ್ಪಿನ್ ಹಿಂಗೆ ಹಾಕ್ಬಿಟ್ರೆ ನಾನೇನ್ ಗತಿ? ನನ್ನ ಗತಿ ಏನಾಗಬೇಕು? ಮತ್ತಷ್ಟು ಮಾತಾಡೋಣ, ಅದ್ರ ನಡುವೆ ಒಂದು ಬ್ರೇಕ್. ಸುವರ್ಣ ಸಂದರ್ಶನಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿನೂತನ ಕಾರ್ಯಕ್ರಮದಲ್ಲಿ ನಮ್ಮ ಚಾನೆಲಿನ ವಿವಿಧ ಮುಖಗಳನ್ನ ನಾನು ಪರಿಚಯ ಮಾಡ್ಕೊಳ್ಳೋ ಒಂದು ಜವಾಬ್ದಾರಿನ ಹೊತ್ತಿದ್ದೇನೆ. ಅವ್ರನ್ನೆಲ್ಲರಿಗೂ ಕೂಡ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ, ಈಗ ಅವರನ್ನು ಇವತ್ತು ಸಂದರ್ಶನ ಮಾಡುವ ಈ ನೂತನ ಕಾರ್ಯಕ್ರಮ. ಸ್ವಾಮಿಯವರೇ, ಡೆಸ್ಕ್ ಹೆಡ್ ಆಗಿ ತಾವು ಇವತ್ತು ಕಾರ್ಯ ಮಾಡ್ತಿದ್ದೀರ. ನಮ್ಮಂಥ ದಿನನಿತ್ಯ ಟಿ ವಿ ನೋಡೋರಿಗೆ ಟಿ ವಿನಲ್ಲಿ ಬರುವ ಮುಖಗಳೇ ಬೇರೆ, ನೀವು ಕಾಣೋದಿಲ್ಲ. ಸೊ ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ಏನು, ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಂದು ಪ್ರತಿನಿತ್ಯ ನಮಗೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಮತ್ತು ಬೆಂಗಳೂರಿನಿಂದ ಒಟ್ಟಾರೆ ಒಂದು 100ಕ್ಕೂ ಹೆಚ್ಚು ಸುದ್ದಿಗಳು ಇಲ್ಲಿಗೆ ಹರಿದು ಬರ್ತವೆ ನಮ್ಮ ಕೇಂದ್ರ ಕಚೇರಿಗೆ. ಆ 100ಕ್ಕೂ ಹೆಚ್ಚು ಸುದ್ದಿಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ನ್ಯಾಯಸಮ್ಮತವಾಗಿ ಅದನ್ನು ನಾವು ನಮ್ಮ ವೀಕ್ಷಕರಿಗೆ ಒಂದು ಆ ಸುದ್ದಿಗೆ ಇರಬೇಕಾದಂಥ ಒಂದು ಆಳ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಯಾವ ಸುದ್ದಿಯನ್ನು ನಾವು ವೀಕ್ಷಕರಿಗೆ ತೋರಿಸಬೇಕು ಅನ್ನುವಂಥದ್ದನ್ನು ಇಲ್ಲೆಲ್ಲವನ್ನು ಚರ್ಚೆ ಮಾಡಿ ಮೊದಲಿಗೆ ಸುದ್ದಿಯನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕೆಲಸ. ಎಲ್ಲಿ ಸುವರ್ಣ ಚಾನೆಲ್ ಓಡ್ತಾ ಇದ್ರು ಕೂಡ, ನಮ್ಮ ವ್ಯಾನ್ಗಳು ಓಡ್ತಾ ಇದ್ರು ಕೂಡ ನನಗೆ ಫಸ್ಟ್ ಬರೋದು ಆ ಕ್ಯಾಮ್ರಾಮ್ಯಾನ್. ಪಾಪ ಅವ್ರು ಪಡ ಕಷ್ಟ ನಾನು ನೋಡಿದ್ದೀನಿ, ಅವರು ನಮ್ಗೆ ಕೊಡಬಹುದಾದ ಕಷ್ಟನೂ ನಾನು ಊಹೆ ಮಾಡ್ತೀನಿ. ಆ ಕ್ಯಾಮ್ರಾಮ್ಯಾನು ಎಲ್ಲಿ ಅಂದ್ರೆ ಕಾದು ನಿಂತು ಒಳ್ಳೆ ಶಾಟ್ಗಳನ್ನ, ಒಳ್ಳೆ ನ್ಯೂಸ್ಗಳನ್ನ ತರ್ತಾರಲ್ಲ. ನೀವು ಇಷ್ಟು ದೊಡ್ಡ ಟೀಮನ್ನು ಯಾವ ರೀತಿ ನಿಭಾಯಿಸ್ತೀರಾ ನೀವು? ಬಹುಶಃ ಅದೇ ಸರ್, ನನಗೇನಿಸೋದಂದರೆ ಅದು ನಮ್ಮ ಟೀಮ್ನಲ್ಲಿರೋ ಒಳ್ಳೆ ಮನಸ್ಸು ಸರ್. ನನ್ನ ಪ್ರಕಾರ ಒಂದು ಸುದ್ದಿಯಿಂದ ಒಂದು ಕಥೆ ಇರುತ್ತೆ ಅಂತ. ಈಗ ಉದಾಹರಣೆಗೆ ರೈಲ್ವೆ ಸ್ಟೇಷನಲ್ಲಿ ಪುಟ್ಟ ಹುಡುಗಿ ಸಿಕ್ಕಿದ್ಲು ಅಂದರೆ ಅದರ ಹಿಂದೆ ಇನ್ನೇನೋ ಇರುತ್ತೆ ನನಗೆ ಅನಿಸ್ತಾ ಇರುತ್ತೆ. ಅವಳು ಎಲ್ಲಿಂದ ಬಂದಳು, ಯಾಕೆ ಬಂದು, ಅನಾಥ ಹುಡುಗಿನ. ಸೊ ಅದನ್ನು ಹುಡುಕ್ತಾ ಹೋಗಬೇಕು ಅಂತ ಕಾರ್ಯಕ್ರಮ ಅಂದರೆ. ಈಗ ನಾವು ಮುಂದಿನ ತಂಡದ ಜೊತೆ, ಮುಂದಿನ ವಿಭಾಗಗಳ ಜೊತೆ ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ಭೇಟಿಯಾಗೋಣ.
ಒಬ್ಬ ನಟಿಯಾಗಿ ಬಂದ್ರಿ ನೀವು, ತುಂಬ ಬ್ಯೂಟಿಫುಲ್, ತುಂಬ ಒಳ್ಳೆ ಕರಿಯರ್ ಇತ್ತು ನಿಮಗೆ. ಅದ ನಂತರ ನೀವು ಕುಮಾರಸ್ವಾಮಿ ಮದುವೆ ಆಗಿ ಒಂಥರ ಸ್ವಲ್ಪ ತೆರೆಯಿಂದ ಮರೆಯಾದರೆ ಈ ಥರ ಒಂದು ಅಂದರೆ ಆ ಥರ ಒಬ್ಬ ರಾಜಕಾರಣಿನ ಮದುವೆ ಆಗೋದಿದೆಯಲ್ಲ, ಒಂದು ಆ ಥರ ನಿರ್ಧಾರ ತಗೊಳ್ಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು? ಐ ಮೀನ್ ದೇವ್ರು ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಣೆ ಬರನ್ನ ಯಾರು ಚೇಂಜ್ ಮಾಡೋಕ್ಕಾಗತ್ತೆ ಅಲ್ವಾ? ಹಣೆ ಬರಹ ಅಂತೀರ ಅದಕ್ಕೆ? ಅವ್ರು ನಿಮ್ಮ ಲೈಫಲ್ಲಿ ಬಂದದ್ದು ಅಥವಾ ನೀವು ಅವ್ರ ಲೈಫಲ್ಲಿ ಬಂದದ್ದು? ಅಂದರೆ ದೇವ್ರು ಬರೆದ್ಬಿಟ್ಟಿದ್ದಾರೆ, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಯಾರು. ಹೀಗೆ ನಡಿಬೇಕು ಅಂತ ಒಂದು ಅದಿರುತ್ತಲ್ಲ, ಹಾಗೆ ನಡೆದಿದೆ ಅಷ್ಟೇ. ನಿಮ್ಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ? ಯಾಕೆ ಬೇಜಾರು? ನಾನು ಇವಾಗ ನಾನು ನೋಡಿದ್ರೆ ಬೇಜಾರಲ್ಲಿದ್ದಾಗ ಖಂಡಿತ ಇಲ್ಲ. ಮತ್ತೆ ನಿಮ್ಮ ಯಜಮಾನ್ರೆ ರಾಜಕೀಯ ಅದು ಏನಂದ್ರೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ, ಮತ್ತು ಪ್ರತಿದಿನ ಒಂದಲ್ಲ ಒಂದು ಹಗರಣಗಳನ್ನ ಬಯಲಿಗೆ ಎಳಿತಿರ್ತಾರೆ, ಟಿವಿನಲ್ಲಿ ತುಂಬ ಮಿಂಚ್ತಿರ್ತಾರೆ. ಓಕೆ. ಸೊ ನನಗನ್ಸುತ್ತೆ ಮನೇಲಿ ಕೂಡ ಅವರು ಎಲ್ಲೋ ಒಂದು ಕಡೆ ರಾಜಕೀಯದ ಬಂದೇ ಬರುತ್ತೆ ಮಾತುಕತೆ. ಇಲ್ಲ, ನಾನು ಸಾಮಾನ್ಯವಾಗಿ ನಾನು ರಾಜಕೀಯದ ಬಗ್ಗೆ ನಾನು ಜಾಸ್ತಿ ಮಾತಾಡೋದೇ ಇಲ್ಲ. ನಂದೇನಿದ್ರು ನಾನು ಈ ಸಿನಿಮಾ ನೋಡಿದೆ, ತೆಲುಗು ಸಿನಿಮಾ ನೋಡಿದೆ, ತಮಿಳ್ ಸಿನಿಮಾ ನೋಡಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಈ ರೀತಿ ಮಾತುಗಳೇ ಜಾಸ್ತಿ ಬರೋದು. ರಾಜಕೀಯ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಅವರೇ ಸಿನಿಮಾ ಮಾತಾಡ್ತಾರೆ? ಇಲ್ಲ, ಜನರಲ್ ಸಿನಿಮಾ ಮನೇಲಿ ಬಂದಾಗ ರಾಜಕೀಯದ ಮಾತೇ ಬರೋದಿಲ್ಲ. ನೀವು ಇಷ್ಟು ಮಾತಾಡಿದ್ರಿ, ಆದರೆ ನಿಮ್ಮ ಯಜಮಾನ್ರ ಹೆಸರು ಅಂದರೆ ಕುಮಾರಸ್ವಾಮಿ ಅವ್ರ ಹೆಸರನ್ನ ನಿಮ್ಮ ಬಾಯಿಂದ ಬರಲೇ ಇಲ್ಲ, ಯಾಕೆ? ದೊಡ್ಡವರೆಲ್ಲ ಹೇಳ್ತಾರೆ ಗಂಡನ ಹೆಸರು ಹೇಳಬಾರ್ದು, ಆಯುಷ್ ಕಮ್ಮಿ ಆಗುತ್ತೆ ಅಂತ. ಸೊ ಅದಕ್ಕೆ ಹೇಳಕ್ಕೆ ಇಷ್ಟಪಡಲ್ಲ. ಮನೇಲಿ ಏನಂತ ಕರಿತೀರಾ? ಹರಿ 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 ಹರಿ. ಒಂದ್ಸಲ ನೀವು ಮತ್ತು ಕುಮಾರಸ್ವಾಮಿ ಇಬ್ಬರು ನಮ್ಮ ಸ್ಟುಡಿಯೋಗೆ ಬರ್ತೀರಾ? ಖಂಡಿತವಾಗಿ. ಅವ್ರು ಬಂದರೆ ನಾನು ಬರ್ತೀನಿ. ಸ್ವಲ್ಪ ಫನ್ನಿ, ಸ್ವಲ್ಪ ಸ್ಪೈಸಿ ಘಟನೆಗಳಿಗೆ ನಮ್ಮ ಸ್ಟುಡಿಯೋ ಸಾಕ್ಷಿಯಾಗಿದ್ದನ್ನ ಇಷ್ಟೋ ತನಕ ನೋಡಿದ್ರಿ. ಆದರೆ ಒಂದು ಮನಕಲುಕುವಂತಹ ಘಟನೆಗೆ ನಮ್ಮ ಸ್ಟುಡಿಯೋ ಈ ವರ್ಷ ಸಾಕ್ಷಿಯಾಯಿತು. ಆ ಘಟನೆಯನ್ನ ನೋಡೋಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.